ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಂಜಿತಾ. ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಕಡೆ ಜನ ಬಹಳ ಗಮನ ಕೊಡ್ತಿದ್ದಾರೆ. ಈ ಹಿನ್ನೆಲೆ ವಾಕಿಂಗ್, ಜಾಗಿಂಗ್, ಜಿಮ್, ಜುಂಬಾ ಹೀಗೆ ನಾನಾ ದೇಹ ದಂಡನೆಯ ಕೆಲಸಗಳನ್ನ ಮಾಡ್ತಿದ್ದಾರೆ. ಆದ್ರೆ ವಯಸ್ಸಾದವರಿಗೆ ಮತ್ತು ಮಕ್ಕಳಿಗೆ ಪಾರ್ಕೆ ಗಟ್ಟಿ. ಹೀಗಾಗಿ ಪಾರ್ಕ್ಗಳನ್ನ ಸರಿಯಾಗಿ ಇಟ್ಕೊಳ್ಬೇಕು. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ವಾರ್ಡಿನ ಕೆಂಗೇರಿ ಉಪನಗರದ ಓಂಕಾರ್ ಬಾಯ್ಸ್ ವೃತ್ತದ ಹತ್ತಿರವಿರುವ ಬಿಬಿಎಂಪಿ ಪಾರ್ಕ್ನಲ್ಲಿ ಎತ್ತರವಾದ ಮೆಟ್ಟಿಲುಗಳಿದ್ದು ಪಾರ್ಕ್ನ ಎಂಟ್ರಿಯಲ್ಲೇ ದೊಡ್ಡ ದೊಡ್ಡ ಮೆಟ್ಟಿಲುಗಳಿವೆ. ಆ ಮೆಟ್ಟಿಲುಗಳನ್ನ ವಯಸ್ಸಾದವರು, ಮಕ್ಕಳು ಏರಲಾಗದೆ ಸಪೋರ್ಟ್ ಇಲ್ಲದೆ ನಾಗರಿಕರೊಬ್ಬರು ಬಿದ್ದು ಗಾಯಗಳನ್ನ ಮಾಡಿಕೊಂಡಿದ್ದಾರೆ. ಈ ಸಲುವಾಗಿ ಮೆಟ್ಟಿಲುಗಳಿಗೆ ರೈಲಿಂಗ್ ಅಳವಡಿಸಬೇಕು. ಸ್ಟೀಲ್ ರೈಲಿಂಗ್ ಅಳವಡಿಸಿದರೆ ಇನ್ನೂ ಹೆಚ್ಚಿನ ಉಪಯುಕ್ತವಾಗುತ್ತದೆ. ಮುಖ್ಯವಾಗಿ ಈ ಪಾರ್ಕ್ಗೆ ಬರೋರು ಹೆಚ್ಚಾಗಿ ವಯೋವೃದ್ಧರು. 76 ವಯಸ್ಸುಳ್ಳ ವಿಶ್ವನಾಥ್ ಮುಖರ್ಜಿ ಎಂಬುವವರು ಮೆಟ್ಟಿಲುಗಳಿಂದ ಬಿದ್ದು ಎಡಗೈ ಮುರಿದುಕೊಂಡಿದ್ದಾರೆ. ಹೀಗಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಸಚಿವರಾದ ಎಸ್.ಟಿ. ಸೋಮಶೇಖರ್ ಅವರಿಗೆ ಕೆಂಗೇರಿ ಉಪನಗರದ ನಾಗರಿಕರ ಸಮ್ಮುಖದಲ್ಲಿ ವಿಶ್ವನಾಥ್ ಮುಖರ್ಜಿ ಅವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಮುಖಂಡರಾದ ಜಿ.ವಿ. ಸುರೇಶ್ ಮತ್ತು ಕಾರ್ಯಕರ್ತರ ಸಮ್ಮುಖದಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದು, ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಜಿ.ವಿ. ಸುರೇಶ್, ಟಿ. ಪ್ರಭಾಕರ್, ವೈ. ಕೃಷ್ಣ, ಕೇಬಲ್ ಹರೀಶ್, ಲೋಹಿತ್, ಅನುಪಮ ಪಂಚಾಕ್ಷರಿ, ಕೆ.ಸಿ. ಸತೀಶ್, ಮಹಿಳಾ ಬ್ಲಾಕ್ ಅಧ್ಯಕ್ಷೆ ಲಕ್ಷ್ಮೀ ಪ್ರಭುರಾಜ್, ಕಿರಣ್, ಮಹೇಂದ್ರ ಸೇರಿದಂತೆ ಹಲವರು ಭಾಗಿಯಾಗಿದ್ರು.